ಸಂತ ರಾಮ್ಪಾಲ್ ಮಹಾರಾಜರು ತಮ್ಮ ಶಾಲನ್ನು ಸೇತುವೆಯ ಮೇಲೆ ಹಾಸುತ್ತಾರೆ ಮತ್ತು ಮಹಾತ್ಮರನ್ನು ಕುಳಿತುಕೊಳ್ಳಲು ವಿನಂತಿಸುತ್ತಾರೆ. ಎಲ್ಲಿಂದ ಬಂದಿದ್ದೀಯಾ ಮಗು? ಏನ್ ಮಾಡ್ತೀಯಾ? ಭಕ್ತರೇ, ಹಾಗಂತೂ ನನ್ನ ಊರು ಧನಾಗಿದೆ. ಅದು ಜಿಲ್ಲೆ ಸೋನಿಪತ್ನಲ್ಲಿ ಬರುತ್ತದೆ. ಈಗ ನಾನು ಒಂದು ಚಿಕ್ಕ ಮನೆ ಮಾಡಿಕೊಂಡು ರೋಹ್ತಕ್ನಲ್ಲಿ ಇರುತ್ತಿದ್ದೇನೆ. ಜೂನಿಯರ್ ಇಂಜಿನಿಯರ್ ಆಗಿದ್ದೆ, ಆದರೆ ಈಗ ನಾನು ನೌಕರಿ ಬಿಟ್ಟಿದ್ದೇನೆ. ಮಗು, ನಿನ್ನ ಧನಾನ ಮತ್ತು ರೋಹತಕ್ನ ಮನೆಯ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ. ಮತ್ತು ನಿನಗೆ 2 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ ಎಂದು ನನಗೆ ಗೊತ್ತು. ನಾನು ಕೇಳಿದ್ದು, ಈ ಜನ್ಮದ ಮೊದಲು ನಿನ್ನ ಮನೆಯಲ್ಲಿತ್ತು? ಈ ಮಹಾತ್ಮರಿಗೆ ನನ್ನ ಬಗ್ಗೆ ಇಷ್ಟೊಂದು ಹೇಗೆ ಗೊತ್ತು? ಮಹಾತ್ಮರೇ, ಜನ್ಮಕ್ಕಿಂತ ಮೊದಲು ನಾವು ಸತ್ಯಲೋಕದಲ್ಲಿ ಇರುತ್ತಿದ್ದೆವು. ಅದೇ ನಮ್ಮ ನಿಜ ಮನೆಯಾಗಿದೆ. ಬಹುಶಃ ಈ ಭಕ್ತ ರಾಧಾಸ್ವಾಮಿ ಪಂಥದಿಂದ ಇರಬೇಕು. ಇವರಿಗೆ ಸತ್ಯದ ಜ್ಞಾನ ಮಾಡಿಸಬೇಕು. ಸ್ವಾಮಿ ರಾಮದೇವಾನಂದ ಮಹಾರಾಜರು ನನ್ನ ಗುರುಗಳಾಗಿದ್ದಾರೆ. ನನ್ನ ಭಗವಂತ ಕಬೀರ್ ದೇವರು ಸೃಷ್ಟಿಯ ರಚನಾಕಾರರು. ಇವರೇ ಸತ್ಯ ಪುರುಷರಾಗಿದ್ದಾರೆ. ಕೆಲವು ಪಂಥದವರಂತೂ ಸತ್ಯಲೋಕದ ಬಗ್ಗೆ ಹೇಳುತ್ತಾರೆ, ಆದರೆ ಅವರು ಸತ್ಯ ಪುರುಷನನ್ನು ನಿರಾಕಾರನೆಂದು ಹೇಳುತ್ತಾರೆ. ಅದು ಖಂಡಿತ ಸುಳ್ಳಾಗಿದೆ. ಭಕ್ತರೇ, ನಾನು ಸ್ವತಃ ಸಂತ ಗರೀಬ್ದಾಸರ ಪಂಥದಲ್ಲಿ ಸೇರಿಕೊಂಡಿದ್ದೇನೆ. ಸಂತ ಗರೀಬ್ದಾಸರು ಊರು ಚುಡಾಣಿ ಜಿಲ್ಲೆ ಝಜ್ಜರದವರಾಗಿದ್ದರು. ಅವರಿಗೆ 10 ವರ್ಷದ ವಯಸ್ಸಿನಲ್ಲಿ ಕಬೀರ್ ಪರಮಾತ್ಮ ಜಿಂದಾ ಮಹಾತ್ಮನ ರೂಪದಲ್ಲಿ ದರ್ಶನ ನೀಡಿದ್ದರು. ಅದರ ನಂತರ ಕಬೀರ್ ಪರಮಾತ್ಮ ಗರೀಬ್ ದಾಸ್ ಅವರ ಆತ್ಮವನ್ನು ತಮ್ಮೊಂದಿಗೆ ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗಿದ್ದರು ಮತ್ತು ಅಲ್ಲಿನ ಎಲ್ಲಾ ವ್ಯವಸ್ಥೆಯನ್ನು ತೋರಿಸಿ ಅವರನ್ನು ಈ ಭೂಮಿಗೆ ಮರಳಿ ಬಿಟ್ಟರು. ನಂತರ ಅದೇ ಬಾಲಕ ಗರೀಬ್ ದಾಸರು ಸತ್ಯಲೋಕದ ಬಗ್ಗೆ ಹೇಳಿದರು. ಅಂದರೆ ಮೇಲೆ ಸತ್ಯಲೋಕವಿದೆ, ಅಲ್ಲಿ ಎಲ್ಲ ಸುಖ ಸೌಲಭ್ಯಗಳು ಲಭ್ಯವಿದೆ, ಫಲಭರಿತ ವೃಕ್ಷಗಳಿವೆ, ನರನಾರಿಯರ ಸೃಷ್ಟಿ ಇದೆ. ಅಲ್ಲಿ ಒಂದು ಗುಮ್ಮಟವಿರುವ ಅರಮನೆಯಲ್ಲಿ ಕಬೀರ ಪರಮಾತ್ಮ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಮತ್ತು ಅಲ್ಲಿಂದಲೇ ಕಬೀರ ಪರಮಾತ್ಮ ಈ ಸೃಷ್ಟಿಯನ್ನು ನಡೆಸುತ್ತಿದ್ದಾರೆ.